ವಿಮಾನ ದುರಂತದಲ್ಲಿ ಒಬ್ಬ ವ್ಯಕ್ತಿ ಪವಾಡ ಸದೃಶ ರೀತಿಯಲ್ಲಿ ಬಚಾವಾಗಿದ್ದಾರಂತೆ. ಪವಾಡ ಸದೃಶವಾಗಿ ಒಬ್ಬ ಪ್ರಯಾಣಿಕ ಬದುಕುಳಿದಿದ್ದಾನೆ. ನಿಜಕ್ಕೂ ಇದು ಪವಾಡ ಸದೃಶ. ರಮೇಶ್ ವಿಶ್ವಕುಮಾರ್ ಅನ್ನುವಂಥ ಪ್ರಯಾಣಿಕ ಸೇಫ್ ಆಗಿದ್ದಾನೆ. ವಿಮಾನದ 11A ಈ ಸೀಟ್ನಲ್ಲಿ ರಮೇಶ್ ಕುಳಿತಿದ್ರು. ಎಮರ್ಜೆನ್ಸಿ ಎಕ್ಸಿಟ್ನಿಂದ ರಮೇಶ್ ಹಾರಿದ್ರು. ಆ ತಕ್ಷಣಕ್ಕೆ ಅವರು ಬಚಾವಾಗಿದ್ದಾರೆ. ನಿಜಕ್ಕೂ ಪವಾಡ ಸದೃಶ ಇದು. 242 ಜನ ಸತ್ತು ಹೋದ್ರು ಅಂತ ಹೇಳ್ತಾ ಇದ್ದೀವಿ. ಅದರ ಪಟ್ಟಿಯಲ್ಲಿ ಒಬ್ಬರು ಬದುಕುಳಿದಿದ್ದಾರೆ. ನೋಡಿ, ಜೀವಂತವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಅದು ಆರಾಮಾಗಿ. ಎಮರ್ಜೆನ್ಸಿ ಎಕ್ಸಿಟ್ನಿಂದ ಯಾವಾಗ ವಿಮಾನ ಬಿತ್ತೋ, ಬ್ಲಾಸ್ಟ್ ಆಯಿತೋ, ಅದಕ್ಕೂ ಮುಂಚಿತವಾಗಿಯೇ ಎಮರ್ಜೆನ್ಸಿ ಎಕ್ಸಿಟ್ನಿಂದ ಇವರು ಪಾರಾಗಿದ್ದಾರೆ. ಇದರ ಅರ್ಥ ಯಾರೆಲ್ಲ ಪ್ರಯಾಣಿಕರಿದ್ರೋ ಅವರಿಗೆ ಪೈಲಟ್ ಈ ಸೂಚನೆಯನ್ನು ಕೊಟ್ಟಿದ್ರು, ಮುಂದೆ ಕ್ರ್ಯಾಶ್ ಲ್ಯಾಂಡ್ ಆಗುವ ಸಾಧ್ಯತೆ ಇದೆ ನನ್ನ ವಿಮಾನ ಅಂತ ಕಮ್ಯುನಿಕೇಟ್ ಮಾಡಿದ್ರು. ಅಲ್ಲಿದ್ದಂಥ ಸಮಯ ಬಹಳ ಅಂದರೆ ಬಹಳಷ್ಟು ಕಡಿಮೆ. ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ನಿಜಕ್ಕೂ ದೇವರ ಮಗ, ದೇವರೇ ಬದುಕಿಸಿದ್ದು, ಅದು ಬಿಟ್ಟು ಬೇರೆ ಏನೂ ಅಲ್ಲ. 242 ಜನರ ಪೈಕಿ ಒಬ್ಬರು ಬದುಕುಳಿತಿದ್ದಾರೆ. ಪ್ರಯಾಣಿಕರು ಇವರು ಆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಪವಾಡ ಸದೃಶ ರೀತಿಯಲ್ಲಿ ಒಬ್ಬ ಬಚಾವಾಗಿದ್ದಾರೆ. ಬಹಳ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಆ ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಉಳಿದಂಥ 241 ಜನ ಸುಟ್ಟು ಕರಕಲಾಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.